ಶ್ರೀ ಗುರುಭ್ಯೋ ನಮಃ. ಇಂದು ನಾವು ಒಂದು ಒಳ್ಳೆಯ ಸಂಗತಿಯನ್ನ ತಿಳಿದುಕೊಳ್ಳಕ್ ಹೋಗೋಣ. ಮೊದಲು ನಮ್ಮದು ಭಾರತೀಯ ಸಂಸ್ಕೃತಿ. ಎಲ್ಲಾ ಮೂರ್ತಿಗಳನ್ನ, ಕಲ್ಲಿನಲ್ಲಿ ಮೂರ್ತಿಗಳನ್ನ ಕೆತ್ತು ದೇವರೆಂದು ಭಾವಿಸುವ ನಮ್ಮ ಶ್ರೇಷ್ಠ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ. ಹಾಗಾದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾದಿ ಕಾರ್ಯಗಳನ್ನ ಮುಗಿಸಿ ದೇವರಿಗೆ ಪೂಜೆಯನ್ನ ಮಾಡ್ತೇವೆ. ಪೂಜೆಯನ್ನ ಮಾಡುವುದಕ್ಕಿಂತ ಮುಂಚೆ ಹಣೆಗೆ ತಿಲಕವನ್ನಿಟ್ಟುಕೊಂಡು ದೇವರಿಗೆ ದೀಪವನ್ನ ಹಚ್ಚಿಸ್ತೇವೆ. ಹಾಗೆ ಶುಭ ಸಮಾರಂಭಗಳಲ್ಲಿ ಆರತಿಯನ್ನ ಮಾಡ್ತೇವೆ, ಮಂಗಳಾರತಿಯನ್ನ ಮಾಡ್ತೇವೆ. ಆ ಸಮಯದಲ್ಲಿ ಕೇವಲ ಎಣ್ಣೆಯನ್ನ ಹಾಕಿಬಿಟ್ಟರೆ ದೀಪ ಉರಿಯದು. ಅದಕ್ಕೆ ಬತ್ತಿಯ, ಹೂಬತ್ತಿಯ ಅವಶ್ಯಕತೆ ಕೂಡ ಇದೆ. ಒಂದು ಮಾತಿದೆ, ಉರಿದರೆ ಬತ್ತಿಯಂತೆ ಉರಿಯಬೇಕು ಅಂತ. ಎಲ್ಲಾ ಬತ್ತಿಗಳು ಕೂಡ ಸರಿಯಾಗಿ ಉರಿಯೋದಿಲ್ಲ, ಕೆಲವಷ್ಟು ಬತ್ತಿಗಳು ಮಾತ್ರ ಸರಿಯಾಗಿ ಉರಿಯುತ್ತೆ. ಹಾಗೆ ಪೂಜೆ ಸಮಾರಂಭಗಳಲ್ಲಿ ಗೆಜ್ಜೆ ವಸ್ತ್ರಗಳನ್ನ ಹಾಕುವುದು ಕೂಡ ಉಂಟು. ಹತ್ತಿಯಿಂದ ಮಾಡಿದಂತಹ ಗೆಜ್ಜೆ ವಸ್ತ್ರಗಳನ್ನ ದೇವರಿಗೆ ಸಮರ್ಪಿಸುವುದೂ ಉಂಟು. ಹಾಗೆ ತಿಂಡಿ ತಿನಿಸುಗಳನ್ನ ನಾವು ಮಾಡ್ತೇವೆ. ಹಬ್ಬದ ದಿನದಲ್ಲಿ ಮಧ್ಯಾಹ್ನದ ಊಟಕ್ಕೋಸ್ಕರ ಹಪ್ಪಳ, ಸಂಡಿಗೆ, ಬಾಳಕ ಇತ್ಯಾದಿಗಳನ್ನ ಮನೆಯ ಒಡತಿಯಾದಂತಹ ತಾಯಿ ಅಥವಾ ಅಜ್ಜಿ ಕರೆದು ಕೊಡ್ತಾಳೆ. ಅದಕ್ಕೆ ಸುಮ್ನೆ ಹಂಗೆ ಕರೆಯದ ಇಲ್ಲ, ಅದಕ್ಕೆ ಮೊದಲು ಒತ್ತಬೇಕು, ಒತ್ತಾದ್ಮೇಲೆ ಅದನ್ನ ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. ಈ ರೀತಿಯಾದಂತಹ ಹಲವಾರು ವಿಧಾನಗಳಿರುತ್ತೆ. ಹಾಗೆ ಆ ವಿಷಯದಲ್ಲಿ ಕೆಲವಷ್ಟು ಎಲ್ಲರೂ ಕೂಡ ಹಪ್ಪಳವನ್ನ ಮಾಡೋದಿಲ್ಲ, ಎಲ್ಲರೂ ಕೂಡ ಬತ್ತಿಯನ್ನ ಮಾಡೋದಿಲ್ಲ. ಅಂಗಡಿಯಿಂದ ಅದನ್ನ ಖರೀದಿಸಲ್ಪಡ್ತಾರೆ. ಹಾಗಾದ್ರೆ ಅದನ್ನ ಮಾಡೋರು ಯಾರು? ಕೆಲವಷ್ಟು ಜನ ಮಾಡೋರು ಇರ್ತಾರೆ. ಅವರಿಗೆ ಪ್ರೋತ್ಸಾಹ ಕೊಡುವುದು ನಮ್ಮ ಕರ್ತವ್ಯ. ಅವರು ಮಾಡುವುದೇ ಈ ಸಮಾಜಕ್ಕೆ ಉಪಯೋಗ ಆಗ್ಲಿ ಅಂತ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಮಿದಂ ಶರೀರಂ. ನಾವು ಗುಡಿ ಕೈಗಾರಿಕೆ ಅಂತ ಕೇಳಿರಬಹುದು. ಗುಡಿ ಕೈಗಾರಿಕೆಗಳಲ್ಲಿ ಬುಟ್ಟಿ ಮಾಡೋದಾಗಿರಬಹುದು, ಚಾಪೆ ಮಾಡೋದಾಗಿರಬಹುದು, ಬತ್ತಿಗಳನ್ನ ಮಾಡೋದಾಗಿರ್ಬಹುದು, ಇದೆಲ್ಲವೂ ಕೂಡ ಗುಡಿ ಕೈಗಾರಿಕೆಗಳು. ಗುಡಿ ಕೈಗಾರಿಕೆಗಳಲ್ಲಿ ಯಾವುದೇ ರೀತಿಯಾದಂತ ಸಂಬಳ ಇರೋದಿಲ್ಲ. ಹಾಗೆ ಇಷ್ಟೇ ನಿರ್ದಿಷ್ಟವಾದಂತ ಸಮಯ ಇರೋದಿಲ್ಲ. ಅವರಿಗೆ ಸಮಯ ಸಿಕ್ಕಾಗಲೆಲ್ಲ ಮಾಡ್ತಾ ಇರ್ತಾರೆ. ಬೆಳಗ್ಗೆ 9 ಗಂಟೆಗೆ ಆರಂಭ ಮಾಡಿ ಸಂಜೆ 4 ಗಂಟೆಗೆ ಮುಗಿಸ್ತೇನೆ ಅಂತ ಹೇಳುವಂತಹ ಕೆಲಸ ಅಲ್ಲ. ಕೆಲವೊಂದು ಬಾರಿ ಮಾಡಿದಕ್ಕೆ ತಕ್ಕ ಪ್ರತಿಫಲವೂ ಕೂಡ ದೊರಕುವುದೂ ಇಲ್ಲ. ಅಂತಹ ಈ ಸಂದರ್ಭದಲ್ಲಿ ಹಲವಾರು ಮಂದಿ ಹೂಬತ್ತಿಯನ್ನು ಮಾಡ್ತಾರೆ, ಹಾಗೆ ಬುಟ್ಟಿಯನ್ನ ಹಿಡಿತಾರೆ. ಅಂತಹವರಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು. ನಾವು ಅಂಗಡಿಯಲ್ಲಿ ಹೋಗಿ ಖರೀದಿಸುವುದಕ್ಕಿಂತ ಮನೆಯಲ್ಲಿಯೇ ಸ್ವಂತ ಮಾಡ್ತಾರಲ್ಲ, ಅದನ್ನ ನಾವು ಯಾರಿಂದ ನೋಡಿರ್ತೀವಲ್ಲ ಅವರಿಂದ ಖರೀದಿಸಿದರೆ ಅವರಿಗೆ ಇನ್ನೂ ಮಾಡ್ಬೇಕು ಎಂಬ ಹುಮ್ಮಸ್ಸು ಬರುತ್ತೆ. ಅವರಿಗೆ ಪ್ರೋತ್ಸಾಹ ಸಿಕ್ಕಂಗೂ ಆಗತ್ತೆ. ಯಾಕಂತ ಹೇಳಿದ್ರೆ ಅವರ ಜೀವನ ನಡೆಯುವುದು ಅದರ ಮೂಲಕವೇ. ಅವರಿಗೆ ಬೇರೆ ಯಾವುದೇ ರೀತಿಯಾದಂತ, ಕೆಲವರಿಗೆ ಬೇರೆ ಕೆಲಸ ಇರ್ಬೋದು, ಇನ್ನು ಕೆಲವರಿಗೆ ಅದೇ ಅವರು ನಂಬಿಕೊಂಡು ಅವರು ಅದನ್ನ ಮಾಡ್ತಾ ಇರ್ತಾರೆ. ಅವರ ಜೀವನ ಕ್ರಮ ನಡೆಯುವುದೇ ಆದ್ರಿಂದ ಅಂತಹವರಿಗೆ ಪ್ರೋತ್ಸಾಹ ಕೊಡ್ಬೇಕು. ಅಂತಹವರಲ್ಲೇ ಹೂಬತ್ತಿ, ಹಪ್ಪಳ, ಸಂಡಿಗೆ, ಬುಟ್ಟಿ ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತಹ ಒಬ್ಬರ ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ. ಅವರು ಹೇಗೆ ಹೂಬತ್ತಿಯನ್ನ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಇದ್ಯಾವುದೋ ಹೊಸ ಹುಡುಗಿ ಏನೋ ಮಾಡ್ತಾ ಇದೆ, ಏನಂತ ನೋಡೋಣ ಬನ್ನಿ. ಪುಟ್ಟಿ, ನಿನ್ ಹೆಸರೇನು? ಪ್ರಣತಿ.
ಏನ್ ಮಾಡ್ತಾ ಇದೀಯಾ? ಗೆಜ್ಜೆ ವಸ್ತ್ರಕ್ಕೆ ಕುಂಕುಮ ಹಚ್ತಿದ್ದೆ. ಗೆಜ್ಜೆ ವಸ್ತ್ರನ ಕೊಡಿಲಿ. ಎಷ್ಟು ಅದ್ಭುತವಾಗಿದೆ. ಯಾರ್ ಮಾಡಿದಿದನ್ನ? ಅಮ್ಮ ನಂಗೆ ಕೇಳ್ಕೊಟ್ರು. ಹೌದಾ? ಗೊತ್ತಿಲ್ಲ. ಹಾ, ಚೆನ್ನಾಗಿದೆ. ದೇವರಿಗೆ ಇಡ್ತೀಯಾ? ಹಾ, ನೋಡಿ ಎಷ್ಟು ಚೆನ್ನಾಗಿ ಗೆಜ್ಜೆ ವಸ್ತ್ರದ ತಯಾರನ್ನ ಮಾಡಿದ್ದಾರೆ. ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ನಿಮ್ ಹೆಸರೇನು? ನನ್ನ ಹೆಸರು ಪ್ರೇಮ ಅಂತ ಮೇಡಮ್. ನೀವೇನ್ ಕೆಲ್ಸ ಮಾಡ್ತೀರಾ? ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನೀವು ದೀಪ ಹಚ್ಚಿದ್ರಿ, ಅದೇ ಸಮಯಕ್ಕೆ ನಾನು ಬಂದೆ. ಇಲ್ಲಿ ದೀಪ ಇಷ್ಟು ಅದ್ಭುತವಾಗಿ ಉರಿತಾ ಇದೆ. ದೇವರಿಗೆ ನಂದಾದೀಪದಂತೆ ಉರಿತಾ ಇದೆ. ಅದು ಕುರಿಬೇಕಂದ್ರೆ ಬತ್ತಿ ಮುಖ್ಯ ಕಾರಣ ಆಗಿರುತ್ತೆ. ಈ ಬತ್ತಿಯನ್ನ ಹಾಗೆ ಈ ಹೂ ಬತ್ತಿಯನ್ನ ನೀವು ಶಿಕ್ಷಕ ವೃತ್ತಿಯನ್ನ ಇಟ್ಕೊಂಡು ನಿಮ್ ಕೈಯಲ್ಲೇ ಮಾಡ್ತೀರಾ? ಏನ್ ಮಾಡ್ತೀರಾ ಅದಕ್ಕೆ? ಇಲ್ಲ, ನಿಮ್ಮ ಪ್ರಶ್ನೆ ಸಹಜವಾದದ್ದೇ. ನಾನು ಶಿಕ್ಷಕಿಯಾಗಿರೋದ್ರಿಂದ ಮತ್ತು ಸಾಹಿತ್ಯದಲ್ಲೂ ತೊಡಗಿಕೊಂಡಿರೋದ್ರಿಂದ ನನಗೆ ಈ ಹೂ ಬತ್ತಿಗಳು, ಬತ್ತಿ, ಗೆಜ್ಜೆ ವಸ್ತ್ರ ಎಲ್ಲ ಮಾಡಕ್ಕೆ ಸಮಯನೂ ಆಗಲ್ಲ, ಮಾಡಕ್ ಬರೋದು ಇಲ್ಲ. ನಾನು ಸುಮಾರು ವರ್ಷದಿಂದ ಇಲ್ಲೇ ನಮ್ಮೂರಿನ ಪಕ್ಕ ವಿಜಯಲಕ್ಷ್ಮಿ ಅಂತ ಒಬ್ರಿದ್ದಾರೆ. ಅವ್ರ ಹತ್ತತ್ರ 85 ವರ್ಷ ವಯಸ್ಸು. ಅವ್ರ ಹತ್ರನೇ ನಾನು ಈ ಎಳೆ ಬತ್ತಿ, ಹೂ ಬತ್ತಿ ಮತ್ತೆ ಗೆಜ್ಜೆ ವಸ್ತ್ರ ಎಲ್ಲವನ್ನ ತಗೋತೀನಿ. ಮತ್ತೆ ತುಂಬಾ ಚೆನ್ನಾಗಿ ಇದು ಸಣ್ಣಕ್ಕೆ ನಂದಾದೀಪ ತರ ಉರಿಯುತ್ತೆ. ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವರಲ್ಲೇ ತಗೋತೀನಿ ಮೇಡಮ್ ನಾನು. ಅವರು ಗೆಜ್ಜೆ ವಸ್ತ್ರನೇ ಅದೇ ಒಂದು ವೃತ್ತಿಯಾಗಿ ಮಾಡ್ತಾ ಇದ್ದಾರೆ ಚಿಕ್ಕ ವಯಸ್ಸಿಂದನೂ? ಹೌದು. ಅವ್ರಿಗೆ ಒಂದು ಅವರು ಓದಿರೋದು ಒಂದು ಕಡಿಮೆ, ಆದ್ರಿಂದ ಇದನ್ನೇ ಒಂದು ವೃತ್ತಿ ಮತ್ತೆ ಹವ್ಯಾಸವಾಗಿ ರೂಢಿಸ್ಕೊಂಡಿದ್ದಾರೆ. ಮತ್ತೆ ಏನು ಯಾವುದೇ ಒಂದು ಬೇಜಾರಿಲ್ದೇನೆ ಈ ಸಮಯವನ್ನ ಒಂದು ಒಳ್ಳೇದಾಗಿ ಉಪಯೋಗಿಸ್ಕೊಂಡು ಅವರು ಹೂಬತ್ತಿ ಹತ್ತಿಗಳನ್ನ ತಗೊಂಡು ಹೂಬತ್ತಿ, ಎಳೆ ಬತ್ತಿ ಎಲ್ಲವನ್ನ ಮಾಡಿ ಯಾರಿಗೆ ಬೇಕೋ ಅವರಿಗೆ ಕೊಡ್ತಾರೆ. ನಮ್ಮಂತವ್ರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇದರಿಂದ ಮೇಡಮ್. ಅಮ್ಮ, ಗೆಜ್ಜೆ ವಸ್ತ್ರ ಮರ್ತೇ ಬಿಟ್ಟಿದ್ಯಲ್ಲ. ಓ ಪುಟ್ಟ ಕೊಡು, ಮರ್ತೇ ಬಿಟ್ಟಿದ್ದೆ ನಾನು ಗೆಜ್ಜೆ ವಸ್ತ್ರನ. ಇದೇ ಮುಖ್ಯ ಗೆಜ್ಜೆ ವಸ್ತ್ರ. ಒಂದು ಪೂಜೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಇದೇ ಗೆಜ್ಜೆ ವಸ್ತ್ರ ಮುಖ್ಯ. ಜಾಣ ಮಗು. ಇದನ್ನು ಅವರೇ ಮಾಡ್ತಾರಾ? ಹೌದು ಮೇಡಮ್, ಖಂಡಿತ. ನಾನು ಪ್ರತಿ ಹಬ್ಬ ಹರಿದಿನಗಳಲ್ಲಿ ಗೆಜ್ಜೆ ವಸ್ತ್ರವನ್ನ ಹಾಕ್ತೀನಿ ಪೂಜೆ ಮಾಡಿ. ಅವಾಗ ಒಂದು ಕಂಪ್ಲೀಟ್ ಪೂಜೆ ಅಂತ ನಮ್ಗಾದ್ರೂ ಅನ್ಸುತ್ತೆ. ಹಾಗಾಗಿ ನಾನು ಅವರಲ್ಲೇ ಕೂಡ ಎಲ್ಲಾ ಗೆಜ್ಜೆ ವಸ್ತ್ರನ ತಗೊಳ್ತೀನಿ. ಇನ್ನೇನ್ ಹತ್ತಿಯಿಂದ ಇನ್ನೇನ್ ಮಾಡ್ತಾರೆ ಅವರು? ಅವರು ಇದಲ್ದನೆ ಹಬ್ಬಗಳಿಗೆ ಗೌರಿ ಎಳೆ, ಭೀಮ್ನ ಅಮಾವಾಸ್ಯೆದು ಎಳೆ, ಗಣಪತಿ ಎಳೆ ಎಲ್ಲವನ್ನ ಕೂಡ ಮಾಡ್ಕೊಡ್ತಾರೆ. ಯಾರಿಗೆ ಆಗಲ್ವಾ ಅಥವಾ ಏನು ಯಾರು ತಗೊಳ್ತಾರೆ ಅವ್ರಿಗೆಲ್ಲವನ್ನ ಮಾಡ್ಕೊಡ್ತಾರೆ. ನಮಗೆ ಹಲವಾರು ವರ್ಷದಿಂದ ಅವರೇ ಮಾಡ್ಕೊಡ್ತಾ ಇರೋದು. ನಮ್ಗೆ, ನಮ್ಮ ಮಕ್ಕಳಿಗೆ ಎಲ್ಲ ನಾವು ಪರ್ಮನೆಂಟ್ ಗಿರಾಕಿ ಅವರಿಗೆ. ಇನ್ನೊಂದ್ ಮಾಡ್ತಿದ್ಯಾ? ಅವರು ಇನ್ನೊಂದು ಮಾಡ್ತಾರಲ್ಲ ತಿನ್ನಕ್, ಇರೋ ತಗೊಂಡ್ ಬರ್ತೀನಿ. ತಗೋ. ಇದನ್ ಮಾಡ್ತಾರಲ್ಲ ಇವ್ರಿಗೆ ಹೇಳು ಏನು ಅಂತ. ಓ ಕರೆಕ್ಟ್ ಮೇಡಮ್, ನಾನು ಮರ್ತು ಬಿಟ್ಟಿದ್ದೆ. ಅವರು ಈ ಚಳಿಗಾಲದಲ್ಲಿ ನಮ್ಗೆ ಕುರುಕುರು ತಿಂಡಿ ಹೊರಗಡೆ ಎಲ್ಲ ತಿನ್ಬಾರ್ದು. ಆದ್ರಿಂದ ಈ ಹಪ್ಳ, ಪೇಣಿ, ಸಂಡಿಗೆಯನ್ನ ಅವರು ಮಾಡಿ ಮಾರ್ತಾರೆ. ಮತ್ತೆ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಇದು ಮನೇಲೆ ಮಾಡೋದ್ರಿಂದ ನಮ್ಗೆ ಹೆಚ್ಚು ಇಷ್ಟ ಆಗುತ್ತೆ. ಮತ್ತೆ ರುಚಿಯಾಗೂ ಕೂಡ ಇರುತ್ತೆ. ನಾನ್ ನನ್ನ ಮಕ್ಕಳಿಗೆ ಯಾವಾಗ್ಲೂ ಕೂಡ ಇವ್ರ ಹತ್ರನೇ ತಗೊಳ್ಳೋದು. ಮಕ್ಕಳು ಕೂಡ ಇಷ್ಟ ಪಡ್ತಾರೆ. ಎಣ್ಣೆಗೆ ಹಾಕಿದ ತಕ್ಷಣ ತುಂಬಾ ಅರಳುತ್ತೆ, ಚೆನ್ನಾಗ್ ಅರಳುತ್ತೆ. ಹಾಗಾಗಿ ಗರಂ ಗರಂ ಆಗಿರುತ್ತೆ. ನಾನು ಯಾವುದೇ ಹೊರಗಡೆ ಜಂಕ್ ಫುಡ್ ಅದು ಇದು ತೆಕ್ಕೊಡೋದಿಲ್ಲ ನಮ್ಮ ಮಕ್ಕಳಿಗೆ. ಯಾವಾಗ್ಲೂ ನಮ್ಮ ಮಕ್ಕಳು ಕೇಳ್ದಾಗ್ಲೆಲ್ಲ ಇದನ್ನೇ ನಾನು ಕರ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ತುಂಬಾ ಹವ್ಯಾಸಗಳನ್ನ ಇಷ್ಟು ವಯಸ್ಸಿನಲ್ಲಿ, ಇಷ್ಟು ವೃದ್ಧಾಪ್ಯದಲ್ಲೂ ಕೂಡ ಅಳವಡಿಸ್ಕೊಂಡಿರೋದು ಶ್ರೇಷ್ಠನೇ. ಸರಿ, ಅದೇನೋ ಬುಟ್ಟಿ ಕಾಣ್ತಾ ಇದೆಯಲ್ಲ, ಅದೇನು ಮೇಡಮ್? ನಾನು ಮರೆತಿದ್ದೆ ಮೇಡಮ್. ಹೌದು, ಈ ಬುಟ್ಟಿಯನ್ನ ಕೂಡ ಅವರೇ ವಿಜಯಮ್ಮ ಹಾಕಿರೋದು. ಈ ಬುಟ್ಟಿಗಳನ್ನ ನಮ್ಗೆ ನಿಜವಾಗ್ಲೂ ಈ ವಯಸ್ಸಿಗೆ ನಮ್ಗೆ ವೈರ್ಗಳನ್ನ ಎಳೆಯಕ್ಕೆ ಶಕ್ತಿ ಇರಲ್ಲ. ಅಂತದ್ರಲ್ಲಿ ಅವರು 80 ವರ್ಷ ಆದ್ರೂ ಬಿಗ್ಯಾಗಿ ವೈರ್ಗಳನ್ನ ತರಿಸಿ ನನ್ಗೆ ಬೇಜಾರಾಗುತ್ತೆ ಅನ್ಬಿಟ್ಟು ಈ ಬುಟ್ಟಿಯನ್ನ ಅನೇಕ, ಇನ್ನು ಇದಕ್ಕಿಂತ ದೊಡ್ಡ ಬುಟ್ಟಿ, ಮತ್ತೆ ಇದು ಹೂಗಳನ್ನ ಹಾಕಿ ದೇವಸ್ಥಾನಕ್ಕೆ ಹೋಗ್ಬೋದು, ಆ ತರ ಬುಟ್ಟಿಗಳನ್ನ ಸುಮಾರು ಒಂದ್ 10-15 ಬುಟ್ಟಿಯನ್ನ ಹೆಣ್ದಿದ್ದಾರೆ ಮೇಡಮ್.
ನನ್ಗೂ ಒಂದ್ ಕೊಡ್ಬೋದಾ? ನಾನ್ ಪರ್ಚೇಸ್ ಮಾಡ್ತೀನಿ. ಖಂಡಿತ ಹಾಗೆ ಆಗ್ಲಿ, ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಖಂಡಿತ ನೀವ್ ಇದನ್ನ ಇಟ್ಕೊಳ್ಳಿ ಮೇಡಮ್. ನೋಡಿ ಸ್ನೇಹಿತರೆ, ಎಂತ ಅದ್ಭುತವಾಗಿ ಇಲ್ಲಿ ನೋಡಿ, ಒಂದೊಂದು ಇದು ಒಂದೊಂದ್ರಲ್ಲೂ 4 ಬಾಕ್ಸ್ ಗಳು ಬರಂಗೆ, ಒಂದ್ರಲ್ಲೂ ಕೂಡ ಅದು ಲುಬ್ಧವಾಗಿಲ್ಲ. ಎಲ್ಲಾ ಕಡೆ ನೋಡಿ, ಇಲ್ಲಿ ಪಿಂಕು, ಇಲ್ಲಿ ಪಿಂಕ್ ಕಲರ್, ಬೇರೆ ಕಡೆ ಯಾವುದೇ ರೀತಿಯಾದಂತ ವ್ಯತ್ಯಾಸವೇ ಕಾಣ್ತಾ ಇಲ್ಲ. ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ. ಅಂತಹವರಿಗೆ ಪ್ರೋತ್ಸಾಹವನ್ನ ಕೊಡ್ಬೇಕು. ಅವರು ಯಾವ ಊರವರು ಅಂತ ತಿಳ್ಕೊಂಡ್ವಿ ನಾವು. ಇಲ್ಲೇ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಹೋಬಳಿಯಲ್ಲಿರುವ ಸುಂಡಹಳ್ಳಿ ಅಂತ ಒಂದು ಗ್ರಾಮ ಅಂತ. ಆ ಗ್ರಾಮದಲ್ಲಿ ವಿಜಯ ಲಕ್ಷ್ಮಿ ಅಂತ ಒಬ್ರಿದ್ದಾರೆ. ಅವರು ತಮ್ಮ 25 ವರ್ಷಗಳಿಂದ ಹತ್ತಿಯನ್ನ ಅಂದ್ರೆ ಹೂಬತ್ತಿಯನ್ನ ಮಾಡೋದು, ಎಳೆಬತ್ತಿಯನ್ನ ಮಾಡೋದು, ಹಾಗೆ ಗೌರಿ ಬತ್ತಿ, ಗೆಜ್ಜೆ ವಸ್ತ್ರ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಅಂದ್ರೆ ಗುಡಿ ಕೈಗಾರಿಕೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ವಯಸ್ಸಿನಲ್ಲೇ ಇಂತಹ ವೈರ್ಗಳನ್ನ ಎಳೆದು ನಮ್ಗೆ ಎಳೆಯಕ್ ಹೋದ್ರೆ ಈ ನರಗಳೆಲ್ಲ ನೋವು ಬಂದ್ಬಿಡತ್ತೆ. ಆ ಸಮಯದಲ್ಲಿ ಅಂತಹ ವೃದ್ಧಾಪ್ಯದಲ್ಲಿ ಇಂತಹ ಅದ್ಭುತವಾದಂತಹ ಬುಟ್ಟಿಯನ್ನ ಎಣಿದಿದ್ದಾರೆ. ಇಂತಹವರಿಗೆ ಪ್ರೋತ್ಸಾಹವನ್ನ ನಾವು ಕೊಡ್ಬೇಕಾಗದ್ದು ನಮ್ಗೆ ಅತ್ಯವಶ್ಯಕ. ನಾವು ಮಾಡುವಂತಹ ಒಂದು ಸೇವೆ ಆಗತ್ತೆ. ಅದಕ್ಕೆ ನಿಮ್ಗೆ ಯಾರು ಇಲ್ಲಿ ಮನೆಗೆ ಹೂಬತ್ತಿ ಹಾಗೂ ಗೆಜ್ಜೆ ವಸ್ತ್ರ, ಹಾಗೆ ಈ ಬುಟ್ಟಿಗಳ ಅವಶ್ಯಕತೆ, ಹಾಗೂ ಹಪ್ಪಳ ಸಂಡಿಗೆಯನ್ನ ಆಚೆ ಕಡೆ ಕುರ್ಕುರೆ ಲೇಸ್ ಗಳನ್ನ ತಿನ್ನುವ ಬದಲು ಮನೆಯಲ್ಲೇ ಮಾಡಿದಂತಹ ಇಂತಹ ಹಪ್ಪಳ ಸಂಡಿಗೆಯನ್ನ ತಿಂದರೆ ಇನ್ನೂ ಆರೋಗ್ಯಕರವಾಗಿರುತ್ತೆ. ಇಂತಹ ಹಪ್ಪಳ ಸಂಡಿಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ನಂಬರ್ ಅನ್ನ ಹಾಕಿರ್ತೀನಿ. ಅವರ ನಂಬರ್ಗೆ ಫೋನ್ ಮಾಡಿ, ದೂರವಾಣಿ ಕರೆಯನ್ನ ಮಾಡಿ ಇದನ್ನ ನೀವು ತೆಗೆದುಕೊಳ್ಬಹುದು. ವಸ್ತುಗಳು ನಿಮಗೆ ಬೇಕಿದ್ರೆ, ಇದರಲ್ಲಿ ಅಥವಾ ಯಾವ್ದಾದರೂ ಒಂದು ವಸ್ತು ಬೇಕಿದ್ರೆ ಈ ಒಂದು ಸ್ಕ್ರೀನ್ ನಲ್ಲಿ ನಂಬರ್ ಅನ್ನ ಶೇರ್ ಮಾಡ್ತೀನಿ. ಆ ನಂಬರ್ಗೆ ದೂರವಾಣಿ ಕರೆಯನ್ನ ಮಾಡಿ ಈ ವಸ್ತುಗಳನ್ನ ನೀವು ತೆಗೆದುಕೊಳ್ಬಹುದು. ಇಂತಹ ಪ್ರತಿಭೆಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಬನ್ನಿ ಸ್ನೇಹಿತರೆ, ಎಲ್ಲರೂ ಕೂಡ ಸಾಧ್ಯವಾದಷ್ಟು ಅವರಿಗೆ ಪ್ರೋತ್ಸಾಹವನ್ನ ನೀಡಿ ಇದನ್ನ ನಾವು ತೆಗೆದುಕೊಳ್ಳೋಣ. ಯಾರು ಆಸಕ್ತರಿದ್ದೀರೋ ಈ ಕೆಳಕಂಡಂತಹ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಧನ್ಯವಾದಗಳು ಮೇಡಮ್.